ಕಿಕ್ ಬಾಕ್ಸಿಂಗಲ್ಲಿ ನನ್ನ ದೇಶನ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ? 2 lakhs 3 lakhs. ಅಂದರೆ ಎಂಟ್ರಿಗಾ ಅಥವಾ ಅಲ್ಲಿವರೆಗೂ ಮೇಂಟೈನ್ ಮಾಡೋಕ್ಕಾ? ಇಲ್ಲ, ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಫ್ಲೈಟ್ ಚಾರ್ಜ್ ನೀವೇ ಕೊಡಬೇಕು. ಹ್ಞೂ. ಇಲ್ಲಿಂದ ಯಾರನ್ನ ಕೋಚ್ ಬರ್ತಾವ್ರೆ ಅಂದ್ರೆ ಅವ್ರ ಕಾಸು ನಿಮ್ಮ ಇದರಲ್ಲೇ ಶೇರ್ ಮಾಡ್ತಾರೆ. ಇವಾಗ 20 ಜನ ಬರ್ತಾವ್ರೆ, 20 ಜನಗೂ ಶೇರ್ ಆಗುತ್ತೆ. ಎಷ್ಟೇ ಜನ ಅಫಿಷಿಯಲ್ಸ್ ಬಂದರೂ ಅಷ್ಟೇ ಅವ್ರ ಶೇರು ನಿಮ್ಮಲ್ಲೇ ಬೀಳುತ್ತೆ. ಇವಾಗ ಅಲ್ಲಿಗೆ ಹೋಗ್ಬೇಕಂದ್ರೆ ಎಂಟ್ರಿ ಫೀಸು ಮತ್ತು ಅಲ್ಲಿ ಅಕಾಮಿಡೇಷನ್ದು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಫ್ಲೈಟ್ ಚಾರ್ಜು, ವೀಸಾ ಚಾರ್ಜು, ಹೋಟೆಲಲ್ಲಿ ಬಂದು ಬರೀ ಬ್ರೇಕ್ಫಾಸ್ಟ್ ಮಾತ್ರ ಕೊಡ್ತಾರೆ, ಲಂಚ್ ಡಿನ್ನರೆಲ್ಲ ನಮ್ಮ ಚಾರ್ಜೆ. ಓಹೋ. ಇದೆಲ್ಲ ಬಂದು ಆಗೋದೇ ನಮಗೆ 2 lakhs 3 lakhsವರೆಗೂ ಆಗುತ್ತೆ. ಒಂದು ಎಲ್ಲಿ ಹಾರ್ಲಿಕ್ಸಲ್ಲಿ 18ನೇ ವಯಸ್ಸಲ್ಲಿ ಡೆಲಿವರಿ ಬಾಯ್, ಎಲ್ಲಿ ಅವತ್ತಾಗಿದ್ದ ಅವಮಾನ, ಸಡನ್ನಾಗಿ ಎಲ್ಲಿ ದೇಶನ ರೆಪ್ರೆಸೆಂಟ್ ಮಾಡಿ ಕರ್ನಾಟಕಕ್ಕೆ ಫಸ್ಟ್ ಮೆಡಲ್ ತರ್ತೀರಾ. ಸೊ ನಿಮ್ಗೆ ಗೊತ್ತಾಗಿದ್ದು ಯಾವಾಗ? ಇಟ್ಸ್ ಲೈಕ್ ಇಲ್ಲಪ್ಪ ಇದರಲ್ಲೇ ನಾನೇನೋ ಕಚ್ಕೊಂಡು ನಾನೇನೋ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೆ ಇವಾಗವರೆಗೂ ನನಗಿದಿಲ್ಲ. ಯಾಕಂದರೆ ನನ್ನ ಜರ್ನಿಲಿ ಯಾವುದಾದ್ರು ಬರ್ತೋ ಪ್ರತಿಯೊಂದು ಏನೋ ಒಂದು ಬೆನಿಫಿಟ್ ಇದೆ ಅಷ್ಟೇ ನನಗೆ. ಇವಾಗ ಅಲ್ಲಿಂದ ಹೋಗ್ತಾ ಇದ್ನ, ಆಮೇಲೆ ಏನಾಯಿತು 2013 ನಾನೇ ಗೋಲ್ಡ್ ಮೆಡಲಿಸ್ಟ್, ಮತ್ತು 2014 ನಾನೇ ಗೋಲ್ಡ್ ಮೆಡಲಿಸ್ಟು, 2015 ನಾನೇ ಗೋಲ್ಡ್ ಮೆಡಲಿಸ್ಟು, 2015 ನ್ಯಾಷನಲ್ ಸೆಲೆಕ್ಷನಲ್ಲಿ ನಾನೇ ಗೋಲ್ಡ್ ಮೆಡಲಿಸ್ಟು. ಆವಾಗ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಫಸ್ಟು ಚಾನ್ಸ್ ಸಿಕ್ತು ನನಗೆ 2015 ರೆಪ್ರೆಸೆಂಟ್ ಮಾಡೋಕ್ಕೆ. ರೀಸನ್ ಯಾಕೆ? ಬಿಕಾಸ್ ಈ ಸತಿ ಇಂಡಿಯಾಲೇ ನಡೀತಾ ಇತ್ತು ಏಷ್ಯನ್ ಚಾಂಪಿಯನ್ಶಿಪ್ ಪುಣೆಯಲ್ಲಿ. ಬಜೆಟ್ ಫ್ರೆಂಡ್ಲಿ, ಕಡಿಮೆ ಆಗಿತ್ತು. ಅಲ್ಲಿಗೂ ಒಂದು 57,000 ಸಮಥಿಂಗ್ ಆಗಿತ್ತು ಏಷ್ಯನ್ ಚಾಂಪಿಯನ್ಶಿಪ್ಗೆ. ಅಲ್ಲೇನು ಅಂದರೆ ರೂಲ್ಸ್ ಬಂದ್ಬಿಟ್ಟು ಎಲ್ಲ ಒಂದೇ ಥರ ಇರುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಫಿಷಿಯಲ್ಸ್ ಯಾವ ಹೋಟ್ಲಲ್ಲಿ ಇರ್ತಾರೋ ಸೇಮ್ ಅಕಾಮಿಡೇಷನ್ ಪ್ಲೇಯರ್ಸ್ಗೂ ಕೊಡಬೇಕು. ಇದು ಇಂಟರ್ನ್ಯಾಷನಲ್ ರೂಲ್ಸು. ಓಹೋ. ಹಿಂಗೆ ರೂಲ್ಸ್ ಬಂದಾಗ ಏನಾಯಿತು ಅಂದರೆ ನಮಗೂ ಅದೇ ಇದರಲ್ಲಿ ಸ್ಟೇ ಮಾಡಬೇಕು. ನಾವು ಅಲ್ಲಿಗೂ ಹೋಗಿ ಏನೋ ಬೇರೆ ಹೋಟೆಲ್ ಲೋಕಲ್ ಹೋಟ್ಲಲ್ಲಿ ಸ್ಟೇ ಮಾಡಿ ನಾವು ಸ್ವಲ್ಪ ಅಮೌಂಟ್ ಏನೋ ಸೇವ್ ಮಾಡೋಣ ಅಂದರೆ ಆಗಲ್ಲ, ಅಲೋ ಮಾಡಲ್ಲ ಅವರು. ಯು ಶುಡ್ ಬೇ ಫುಲ್ ಅಮೌಂಟ್, ಇಟ್ಸ್ ಕಂಪಲ್ಸರಿ ರೂಲ್ಸ್. ನಾವು ಇಲ್ಲಿಂದ ನಾನು ಡಬ್ಲಿನ್ಗೆ ಹೋಗಿದ್ದೆ 2015 ಐರ್ಲ್ಯಾಂಡಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಗೂ. ಅಲ್ಲೂ ಅಷ್ಟೇ 7 ಸ್ಟಾರ್ ಹೋಟೆಲಲ್ಲೇ ಸ್ಟೇ ಮಾಡಬೇಕು. ಗೌರ್ಮೆಂಟ್ ಸಪೋರ್ಟು 0. ಮತ್ತು 0 ಸಪೋರ್ಟ್ ಇಟ್ಕೊಂಡು ಹೀರೋ ಆಗೋ ಮೆಂಟಾಲಿಟಿ ಹೆಂಗೆ ಬೆಳೆಸ್ಕೋತೀರಾ? ಮೇಡಮ್, ಒಂದು ನಮ್ಮ ಕಂಟ್ರಿನ ನಾವು ರೆಪ್ರೆಸೆಂಟ್ ಮಾಡ್ತಾಯಿದ್ರು ಅನ್ನೋದೊಂದು ಆಸೆ. ಅದೇ ಒಂದು ಇನ್ವೆಸ್ಟ್ಮೆಂಟು, ನಂಬಿಕೆ ಅಂತೀರಾ? ಏನೋ ಒಂದು ಧೈರ್ಯ ಅಷ್ಟೇ, ಧೈರ್ಯ ಅಷ್ಟೇ. ಎಲ್ಲೋ ಒಂದು ಕಡೆ ನಮಗೂ ಒಂಥರ ಚಿಗುರುತ್ತೆ ಅಂತ ಅಷ್ಟೇ. ಒಳಗಡೆಯಿಂದ ಒಂಥರ ಹೂವು ಬರುತ್ತೆ ನಮಗೂ ಅಂತ, ಒಂಥರ ಖುಷಿ ಅಷ್ಟೇ, ನಮ್ಗೆ ಬೇರೆ ಏನಿಲ್ಲ. ಲೈಕ್ ಹಂಗಾದಾಗೂ ಅಷ್ಟೇ ನನಗೆ ಯಾರೂ ಸಪೋರ್ಟ್ ಇರಲಿಲ್ಲ. ಬಟ್ ಏಷ್ಯನ್ ಚಾಂಪಿಯನ್ ಸಪೋರ್ಟ್, ನೋ ಸ್ಪೋರ್ಟ್ಸ್, ಇದು ಸಪೋರ್ಟ್. ಇಲ್ಲಿ ಬರ್ತೀನಿ ಸ್ವಲ್ಪ ಸಪೋರ್ಟ್ ಇದ್ದಾರೆ, ಬಟ್ ಅವರು ಇವತ್ತಿಲ್ಲ. ಅವ್ರು ಯಾರು ಅಂತಲೂ ಹೇಳ್ತೀನಿ. ಅವರಿಲ್ಲ ಅಂದರೆ ಅವ್ರು ಹೆಸರು ಹೇಳಬೇಕಾಗಿರೋದು ನನ್ನ ಜವಾಬ್ದಾರಿ ಅಷ್ಟೇ. 2015 ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಏನಾಯಿತು ಅಂದರೆ ದೇರ್ ವಾಸ್ ಅ ಫೈಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಸಮ್ ಅದರ್ ಕಂಟ್ರಿ. ಫಸ್ಟು ಅದರಲ್ಲೂ ವಿನ್ ಆದೆ. ಫೈನಲ್ ಫೈಟು ನನಗೆ ಮತ್ತು ಇರಾನ್ ಅವ್ರಿಗಿತ್ತು. K1 ಫೈಟಲ್ಲಿ ಅಷ್ಟು ಬೇಗ ಯಾರೂ ಫೈಟ್ ಆಡೋಲ್ಲ ಇರಾನ್ ಅವ್ರ ಜೊತೆಗೆ. ತುಂಬ ರಫ್ ಆ್ಯಂಡ್ ಟಫ್ ಫೈಟರ್ಸ್ ಅವರು. ನಮ್ಗೆ ಇಲ್ಲಿ ಲ್ಯಾಕ್ ಆಫ್ ಟ್ರೈನಿಂಗ್, ನಮ್ಗೆ ಟ್ರೈನಿಂಗ್ ಗೊತ್ತಿಲ್ಲ, ರೂಲ್ಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಅಲ್ಲಿ ಏನಾಯಿತು ಅಂದರೆ ಒಂದೇ ಒಂದು ಪಾಯಿಂಟಲ್ಲಿ ನಾನು ಲಾಸ್ಟ್ ಮೈ ಮ್ಯಾಚ್ ಅಗೇನೆಸ್ಟು ಇರಾನ್. ಅದು ಅಷ್ಟೇ, ಐ ವಾಸ್ ಹ್ಯಾಪಿ. ಫಸ್ಟ್ ಕನ್ನಡಿಗತ್ತು ಎಂಟರ್ ಏಷ್ಯನ್ ಚಾಂಪಿಯನ್ಶಿಪ್ ಆ್ಯಂಡ್ ಒನ್ ಸಿಲ್ವರ್ ಮೆಡಲ್. ರೀಸನ್ ಅಲ್ಲಿ ಏನಾಯಿತು ಅಂದರೆ ಅಲ್ಲೇ ದಿಸ್ ಈಸ್ ಅ ಮೇನ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್, ವಾಟ್ ಐ ಆಮ್ ಸ್ಟ್ಯಾಂಡಿಂಗ್ ಟುಡೇ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್. ಏನಾಯಿತು ಅಂದರೆ ಎಲ್ಲ ಆದಮೇಲೆ ಇದು ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಏನಾಯಿತು ಅಂದರೆ ಒಂದು ಟರ್ನಿಂಗ್ ಪಾಯಿಂಟು, ಎಲ್ಲ ಮೆಡಲ್ಸ್ ಇಸ್ಕೊಂಡ್ರು. ಆಮೇಲೆ ಸ್ಟ್ಯಾಂಡ್ ಅಪ್ ಫಾರ್ ಅ ನ್ಯಾಷನಲ್ ಅಂತ ಬಂದರು. ಬಟ್ ಅಲ್ಲಿ ಏನಾಯಿತು ಅಂದರೆ ಇರಾನ್ ಅವರು ನ್ಯಾಷನಲ್ ಅಂತ ಮಾಡ್ತಾಯಿತ್ತು. ಒಂಥರ ಮನಸ್ಸಲ್ಲಿ ಒಂಥರ ಕೊರ್ಗಕ್ಕಾಯಿತು. ಇಲ್ಲ, ಐ ವಾಂಟ್ ಟು ವಿನ್ ಅಟ್ ಎನಿ ಕಾಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಆ್ಯಂಡ್ ಐ ವಾಂಟ್ ಟು ಲಿಸನ್ ಅವರ್ ನ್ಯಾಷನಲ್ ಅಂತ ಅನ್ನೋದು ಒಂದು ಮೈಂಡಿಗೆ ಫಿಕ್ಸ್ ಆಗೋಯ್ತು. ಒಳಗಡೆ ಖುಷಿ ಆಗ್ತಾಯಿದೆ. ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಫಸ್ಟು ಅಚೀವ್ ಮಾಡಿರೋದು ಕನ್ನಡಿಗ ಅಂತ. ಅದು K1 ಫೈಟಲ್ಲಿ ಮೆಡಲು ರಿಸೀವ್ ಆಯಿತು, ಎಲ್ಲ ಆಯಿತು. ಬಟ್ ಅದೊಂದು ಟರ್ನಿಂಗ್ ಪಾಯಿಂಟ್ ನ್ಯಾಷನಲ್ ಅಂತ ಹೆಂಗನ ಮಾಡಬೇಕು ಅನ್ನೋದು ಇದೊಂದು ಖುಷಿ ಇತ್ತು. ದೆನ್ ಮತ್ತೆ ಪ್ರಾಕ್ಟೀಸ್ ಮಾಡಿದೆ. ಯಾಕಂದರೆ ಇಂಟರ್ನ್ಯಾಷನಲ್ ಫೈಟ್ಸ್ ಎಷ್ಟು ಆಡ್ತಾಯಿದ್ನೋ ಅಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾನು ಕಲಿತಾ ಇದ್ದೆ. ಬಿಕಾಸ್ ಇಟ್ಸ್ ನಾಟ್ ಅಬೌಟ್ ಕಂಟ್ರಿ, ಇಟ್ಸ್ ಅಬೌಟ್ ಮೈ ರೆಪ್ಯುಟೇಷನ್. ಯಾಕಂದರೆ ಇವಾಗ ಅಲ್ಲಿ ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ ಇವಾಗ ನಾನೇ ಬ್ರೇಕ್ ಮಾಡ್ತಾಯಿದ್ದೆ ರೂಲ್ಸ್, ನಮಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಹೋಗಿ ಅಷ್ಟು ದೂರ ನಾವು ಕಾಸು ಖರ್ಚು ಮಾಡಿ ಏನು ಪ್ರಯೋಜನ ಇರುತ್ತೆ. ಆಮೇಲೆ ಅವರಂದರು ಸಿರಿಯಾಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಇತ್ತು, ಸೇಮು 2015. ಬಟ್ ಅದೇನಾಯಿತು ಅಂದರೆ ಬಿಕಾಸ್ ಆಫ್ ತುಂಬ ವಾರ್ ಆಗ್ತಾಯಿತ್ತು ಅಂತ ಸಿರಿಯಾದ ಕ್ಯಾನ್ಸಲ್ ಆಗಿ ನನಗೆ ಡಬ್ಲಿನ್ಗೆ ಸೆಲೆಕ್ಟ್ ಮಾಡಿದ್ರು ವರ್ಲ್ಡ್ ಚಾಂಪಿಯನ್ಶಿಪ್ಗೆ. ಅವಾಗ ಹೋದೆ, ಟಾಪ್ 16 ನಾನು.
ಅಲ್ಲಿ ಸರಿಯಾಗಿ ಕೊಟ್ಟರು. ನಾನು ಹೇಳ್ತಾ ಇಲ್ಲ, ನನ್ನ ಲೈಫಲ್ಲೇ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಲ್ಲೇ. ಯಾಕಂದರೆ ಬರ್ತಾ ಫಿಲ್ಟರ್ ಆಗ್ತಾ ಏನಾಗ್ತಾಯಿತ್ತು, ಎಲ್ಲ ಚಾಂಪಿಯನ್ಸ್ಗಳು ಬರ್ತಾಯಿದ್ರು ಎಲ್ಲ ಟಾಪಲ್ಲಿ. ಟಾಪ್ 60 ಯುಕ್ರೇನ್ ವರ್ಸಸ್ ಇಂಡಿಯಾ ಇದ್ದೋಗಿ ಸರಿಯಾಗಿ ಕೊಟ್ಟರು ನನ್ನ ಫೈಟ್ಸು. ಬಟ್ ನನಗೂ ಅಷ್ಟೇ ಇಂಜುರಿ ಆಯಿತು. ಜಸ್ಟ್ ಗಿವ್ ಅಪ್ ಮಾಡಿಲ್ಲ, ಬಟ್ ಐ ಗಾಟ್ ಡಿಸ್ಕ್ವಾಲಿಫೈ ಆಯ್ತು ಅಲ್ಲಿ. ಹೈಯರ್ ದ ಮೌಂಟೇನ್ ಹೈಯರ್ ದ ರಿಸ್ಕ್ ಅಂತಾರಲ್ಲ, ಅಂದರೆ ಎಷ್ಟು ಎತ್ತರ ಇರುತ್ತೋ ಬೆಟ್ಟ, ಗೆದ್ದರೂ ಅಷ್ಟೇ ಬೇಗ ರೆಕಗ್ನಿಷನ್ ಸಿಗುತ್ತೆ, ಬಿದ್ದರೂ ಅಷ್ಟೇ ಸರಿಯಾಗಿ ಸಿಗುತ್ತೆ. ಬಟ್ ಈ ಥರ ಒಂದು ಬೆಳೀತಾ ನಿಮ್ಗೆ ಸುತ್ತ ಕೋಚಿಂಗ್ ಆಗಿರಲಿ, ಮತ್ತು ಫೆಸಿಲಿಟೀಸ್, ಎಕ್ಸ್ಪೋಜರ್, ಫಿಸಿಯೋಥೆರಪಿಸ್ಟು, ಟೀಮು, ಇದೆಲ್ಲ ಇನ್ಕ್ರೀಸ್ ಆಗ್ತಾಯಿತ್ತಾ? ಏನ ಯಾವ ಫಿಸಿಯೋಥೆರಪಿ ಇಲ್ಲ, ಏನೂ ಇಲ್ಲ. ಬಿಕಾಸ್ ನಾನು ಸಹ ಫಿಟ್ನೆಸ್ ಟ್ರೈನರು, ನನಗೆ ಗೊತ್ತಿತ್ತು ಏನೇನು ಆಗ್ತಾಯಿತ್ತು, ಏನೇನು ಮಾಡ್ತಾಯಿತ್ತು ಅಂತ. ಬಿಕಾಸ್ ನಾನು ಇಲ್ಲೇನು ಅಂದರೆ ನನ್ನ ಅರ್ನಿಂಗ್ಸ್ಗೆ ಅವರ್ಸ್ ಟ್ರೈನಿಂಗ ಕ್ಲೈಂಟ್ಸ್ ಇಲ್ಲಿ. ಇದರಲ್ಲಿ ನಾನು ತುಂಬ ಜನ ಸೆಲೆಬ್ರಿಟೀಸ್ಗೂ ಟ್ರೈನ್ ಮಾಡಿದ್ದೀನಿ. ಅಭಿಷೇಕ್ ಅಂಬರೀಷ್ 42 kgs ವೆಯ್ಟ್ ಲಾಸ್ ಆಗಿದ್ದು ನನ್ನ ಟ್ರೈನಿಂಗಲ್ಲೇ. ಪ್ರಜ್ವಲ್ ದೇವರಾಜು, ಪ್ರಣಾಮ್ ದೇವರಾಜು, ಚಿರಂಜೀವಿ ಸರ್ಜಾ, ಮೇಘ್ನಾ ರಾಜು ಮತ್ತು ಪ್ರಜ್ವಲ್ ರೇವಣ್ಣ, ಇವರೆಲ್ಲ ಬಂದು ನನ್ನ ಕ್ಲೈಂಟ್ಸ್ ಇರೋಲ್ಲ. ನಾನೇ ಟ್ರೈನ್ ಮಾಡ್ತಾಯಿದ್ದೆ ಇವ್ರಿಗೆ. ಬಿಕಾಸ್ ಇಟ್ಸ್ ನನ್ನ ಡೈಲಿ ಅರ್ನಿಂಗ್ಸ್ ಇದು. ಇವಾಗ ನಾನು ಇದರಿಂದ ಸಂಪಾದನೆ ಮಾಡಿಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಎಲ್ಲರೂ ಅಂದ್ಕೊಂಡಿರ್ಬೋದು ಇವನ್ನೆಲ್ಲ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗೋದೆಲ್ಲ ಎಲ್ಲಿಂದ ಬರಬೇಕು ಅಂತ. ಅಲ್ಲಿಗೂ ವರ್ಲ್ಡ್ ಚಾಂಪಿಯನ್ಶಿಪ್ ಇಸ್ ಅ ಹ್ಯೂಜ್ ಅಮೌಂಟ್, 2.3 lakhs ಸಮಥಿಂಗ್ ಇತ್ತು. ಬಟ್ ನನ್ನ ಹತ್ರ ಕಾಸಿರಲಿಲ್ಲ. ಅವಾಗ ನನಗೆ ಹೆಲ್ಪ್ ಮಾಡಿದ್ದು ಟುಡೇ ಪರ್ಸನ್ ಇಲ್ಲ, ಅವರು ರಾಕೇಶ್ ಸಿದ್ದರಾಮಯ್ಯ ಅವ್ರ ಮಗ. ನನಗೆ ಈಸ್ ಅ ಬಿಗ್ ಫ್ಯಾನ್ ಆಫ್ ಮೈನ್. ಅವ್ರು ನನ್ನ ಕರೆದ್ಬಿಟ್ಟು ಅಮೌಂಟ್ ಇಷ್ಟು ಅಂತ ಕೊಟ್ಟು ಕಳಿಸಿದ್ರು. ಅವ್ರನ್ನ ಅವ್ರು ನನಗೆ ಮಾಡಿ ಅವಾಗೇ ಯಾರೇ ಪಾಪ ಹಿಂಗೆ ಕ್ಲೈಂಟ್ ಒಬ್ಬರು ಶ್ರೀನಿವಾಸ್ ಅಂತ ಇದ್ರು, ಅವ್ರು ನನ್ನ ಕರ್ಕೊಂಡು ಹೋದ್ರು, ಬಾ ನಾನು ಪರಿಚಯ ಮಾಡಿಸ್ತೀನಿ ಅಂತ. ತುಂಬ ಜನ ಎಲ್ಲ ಒಪ್ಕೊಡ್ತಾರೆ ನನಗೆ, ಬಾ ನಾನು ಸ್ಪಾನ್ಸರ್ ಮಾಡಿಸ್ತೀನಿ ಅಂತ. ರಿಯಾಲಿಟಿ ಬಂದವಾಗ ಯಾರೂ ಬಂದು ಕೊಡೋಲ್ಲ. ನಮಗೂ ತುಂಬ ಈ ಥರ ಆಯಿತು ಎಕ್ಸ್ಪೀರಿಯೆನ್ಸು. ನಾನು ನಂಬ್ತಾ ಇರಲಿಲ್ಲ. ಆಯಿತು, ಎಲ್ಲ ಆಯಿತು. ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ಪಿಂದ ಬಂದೆ. ಬಟ್ ಬಿಟ್ಟಿಲ್ಲ ನಾನು. ಐ ವಾಸ್ ಪ್ರಾಕ್ಟೀಸಿಂಗ್ ರೆಗ್ಯುಲರ್. ಸರಿ ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಅಂತ. ಯಾಕಂದ್ರೆ ಟಾಪ್ 16 ಮತ್ತೆ ಬಂದೆ. ಮತ್ತೆ ವಿಶಾಖಪಟ್ಟಣಮಲ್ಲಿ ಮ್ಯಾಚ್ ಆಯಿತು, ಅಲ್ಲೂ ನ್ಯಾಷನಲ್ ಚಾಂಪಿಯನ್ಶಿಪ್ ಆಯಿತು. ಆಮೇಲೆ ಮತ್ತೆ ಡೆಲ್ಲಿಯಲ್ಲಿ 2016 ಮತ್ತೆ ಮ್ಯಾಚ್ ಇತ್ತು. ಅದು ಸೆಲೆಕ್ಷನ್ನು ಇತ್ತು ವಿತ್ ಎ ಮತ್ತು ಬಿ ಅಂತ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಆಲ್ವೇಸ್ ದೇ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ವರ್ಲ್ಡ್ ಚಾಂಪಿಯನ್ಶಿಪ್. ಫಸ್ಟ್ ಪ್ಲೇಸ್ ಅವ್ನು ಏನಾರು ಹೋಗಿಲ್ಲ ಅಂದರೆ ಸೆಕೆಂಡ್ ಪ್ಲೇಸ್ ಅವ್ನಿಗೆ ಆಟೋಮೆಟಿಕ್ಕಾಗಿ ಆಫರ್ ಕೊಡ್ತಾರೆ. ಓಹೋ. ಇವಾಗ ನನ್ನ ಕೈಯಲ್ಲಿ ಫೈನಾನ್ಷಿಯಲಾಗಿ ನನಗೆ ಸಪೋರ್ಟ್ ಇಲ್ಲ ಅಂದರೆ ಬಿ ಅವ್ನಿಗೆ ಸಪೋರ್ಟ್ ಕೊಡ್ತಾರೆ. ಇದು ಅವ್ರು ಕೇಳ್ತಾರೆ, ಅವ್ರು ರೆಡಿ ಟು ಗೋ ಫಾರ್ ವರ್ಲ್ಡ್ ಚಾಂಪಿಯನ್ಶಿಪ್, ದಿಸ್ ಇಸ್ ವಾಟ್ ಅಮೌಂಟ್ ಆ್ಯಪನ್ನು ಇಷ್ಟ ಆಗುತ್ತೆ ಅಂತಾರೆ. ನಾನೇನು ಮಾಡಿದೆ, ಮತ್ತು ಇವಾಗ ದೇವ್ರ ಥರ ನನಗೆ ಯಾರು ಕಾಣಿಸಿದ್ದು, ಸಿದ್ದರಾಮಯ್ಯ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು. ಕೇಳಿದೆ, ಬಾಸ್ ಹಿಂಗೆ ಹೋಗ್ತಾಯಿನ್ ಬಾಸ್, ಏನು ಮಾಡ, ನಾನು ಟುಮಾರೋಲ್ಯಾಂಡ್ಗೆ ಹೋಗ್ಬಿಟ್ಟು ಬರ್ತೀನಿ, ನಾನು ಕೊಡ್ತೀನಿ, ನೀನು ರೆಗ್ಯುಲರಾಗಿ ಪ್ರಾಕ್ಟೀಸಲ್ಲಿರು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ನನಗೆ ಪ್ರಾಕ್ಟೀಸ್ ಮಾಡಿಸ್ತಾನೆ. ಟುಮಾರೋಲ್ಯಾಂಡ್ ಹೋದ್ರು ಅಣ್ಣ, ಬಟ್ ಬರೋಕ್ಕಾಗಿಲ್ಲ ಬಿಕಾಸ್ ಆಫ್ ದ ಡೆತ್ ಆಯಿತು. ಆಮೇಲೆ ಮತ್ತೆ ನನ್ನ ಹೋಪ್ ಲಾಸ್ಟ್ ಆಯಿತು. ನಾನು ಅಂದೆ ಆಯ್ತು, ಇನ್ಯಾವುದು ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ನನ್ನ ಕೈಲಂತ. ನಾನು ಎಷ್ಟೇ ಜನ ಟ್ರೈನ್ ಮಾಡ್ತಾಯಿದ್ರೂ, ಎಷ್ಟೆಷ್ಟೇ ಇದ್ದಿದ್ರೂ, ಬಟ್ ಸಪೋರ್ಟ್ ಅನ್ನೋದು ಝೀರೋ. ಆವಾಗ ಇಬ್ಬರು ಬಂದರು. ಒಬ್ಬರು ಬಂದು ಸಂತೋಷ್ ಸರ್ ಅಂತ, ಜೈನ್ ಕಾಲೇಜು ಕ್ಲರ್ಕ್ ಅವರು. ಅವ್ರನ್ನ ಟ್ರೈನ್ ಮಾಡ್ತಾರೆ. ಅವರು ಅಂದರು, ಯಾಕೋ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ ಅಂದರು. ನಾನು ಸ್ಟಾಪ್ ಮಾಡಿದೆ ಪ್ರಾಕ್ಟೀಸ್ ಮಾಡೋದು. ಯಾಕಂದರೆ ಅವ್ರು ಬರ್ತಾಯಿದ್ದು ಮಾರ್ನಿಂಗ್ 5:30. ನಾನು 5 o'clock ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಎವ್ರಿ ಡೇ. 6 o'clock ನನ್ನ ಡ್ಯೂಟಿ ಸ್ಟಾರ್ಟ್ ಆಗ್ತಾಯಿತ್ತು. ಆವಾಗ ಯಾಕೆ ಮಾಡ್ತಾಯಿಲ್ಲ ಅಂದರು. ಇಲ್ಲ ಸರ್, ಹಿಂಗೆ ಬರ್ತೀನಿ ಅಂದರು. ಹಿಂಗೆ ಆಯಿತು ಅಂದೆ. ಸರಿ, ನಾನು ಒಂದು ಸ್ವಲ್ಪ ಸ್ಪಾನ್ಸರ್ ಮಾಡ್ತೀನಿ ಅದಂದರೆ ಇವರು ಎಲ್ಲರ ಥರನೇ ಹೇಳ್ತವ್ರೆ, ಇವರು ಏನು ಮಾಡಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ದೆನ್ ಒಂದು ದಿವಸ ಸರ್ಪ್ರೈಸಾಗಿ ಕರೆದು ಅವರು ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರು, ಆಫ್ ದಿ ಅಮೌಂಟು. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಆಮೇಲೆ ಇನ್ನೊಬ್ಬ ಕ್ಲೈಂಟ್ ಇದ್ದರು, ಅವ್ರು ಬಂದು ಸತೀಶ್ ಮಿತ್ತಲ್ ಸರ್ ಅಂತ, ಸ್ವಸ್ತಿಕ್ ಸೇವಾ ಟ್ರಸ್ಟ್ ಅವರು ಇದ್ದವರು. ಅವ್ರನ್ನೂ ಟ್ರೈನ್ ಅವರು ಅಂದರು, ಗಿರೀಶ್ ತುಮ್ ಜಾಕೆ ಆ ರहे हम लोग दे देंगे. ಅದೇ ಸರ್ छोड़ो सर ऐसा भी नहीं होता ಲೈಕ್ ಹಿಂಗೆ ಅಂದೆ. ಆಮೇಲೆ ಅವರು ಅಂದರು, ಅವರು ಸ್ವಲ್ಪ ಕೊಟ್ಟರು ಅವ್ರ ಕಡೆಯಿಂದ. ದಿಸ್ ಹಾವ್ ವೆಂಟ್ ಫಾರ್ ರಷ್ಯಾಗೆ ಹೋದಾಗ ಇದೇ ನನಗೆ ಮೇಯ್ನು ಸೆಕೆಂಡ್ ಟರ್ನಿಂಗ್ ಪಾಯಿಂಟ್. ರಷ್ಯಾಗೆ ಹೋದೆ, ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಐ ವಾಸ್ ಇನ್ ಟಾಪ್ 2 ಅಗೇನ್. ಐ ಒನ್ ಸಿಲ್ವರ್ ಮೆಡಲ್, ಐ ಡಿಂಟ್ ವಿನ್ ಗೋಲ್ಡ್ ಮೆಡಲ್. ರೀಸನ್ ಯಾಕೆಂದರೆ ಲ್ಯಾಕ್ ಆಫ್ ಟ್ರೈನಿಂಗ್. ಆ್ಯಂಡ್ ಇಡೀ ರಷ್ಯಾಲಿ K1 ಫೈಟ್ ಮಾಡಿದ್ದು ನಾನು ಒಬ್ಬನೇ. 54 ಜನದಲ್ಲಿ ನಾನು ಒಬ್ಬನೇ ಫೈಟ್ ಮಾಡಿದ್ದು K1 ಫೈಟ್ಸು. ಮಿಗ್ದವರೆಲ್ಲ ತತಾಮಿಯಲ್ಲಿ ಫೈಟ್ ಮಾಡಿದ್ರು. ಈ ಮೆಡಲೆಲ್ಲ ಗೆದ್ದಾಗ ಯೂಶಲಿ ಎಷ್ಟು ದುಡ್ಡು ಕೊಡ್ತಾರೆ ಸರ್? 0. ಹಾಂ, ಬರೀ ಮೆಡಲ್ಲು 0 ಅಷ್ಟೇ.
ಮತ್ತೆ ಹೋಗೋದು ಬರೀ ಒಂದು ಪ್ರೈಡು ಮತ್ತು ಒಂದು ದೇಶನ ರೆಪ್ರೆಸೆಂಟ್ ಮಾಡೋದೇ ಜೊತೆಗೆ ಒಂದು ಪರ್ಸ್ನಲ್ ಗೋಲ್ ಇರುತ್ತಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ನಿಮಗೆ ನೀವು ಖುಷಿ ಪಟ್ಕೊಂಡು ಹೋಗ್ಬೇಕಷ್ಟೆ. ಬಟ್ ಇಲ್ಲೇನಾಯಿತು, ನನಗೊಂಥರ ಖುಷಿ ಆಯಿತು. ಓಕೆ ಬಂದೆ, ಇಲ್ಲಿಂದ ನನಗೆ ಟ್ರಿಗರ್ ಆಗಿದೆ ಕ್ಯಾನ್ಸರ್. ಬಟ್ ನನಗೆ ಗೊತ್ತಿರಲಿಲ್ಲ. ಪಿಂಪಲ್ ಬರ್ತಾಯಿತ್ತು, ಜ್ವರ ಬರ್ತಾಯಿತ್ತು. ಒನ್ಸ್ ಐ ಕೇಮ್ ಫ್ರಮ್ ರಷ್ಯಾ ಇಮಿಡಿಯೇಟಾಗಿ ಸ್ಟಾರ್ಟ್ ಆಯಿತು. ನನಗೆ ಗೊತ್ತಿಲ್ಲ ಹೆಂಗೆ ಅಂತ, ಏನು ಅಂತ ಇದುವರೆಗೂ ನಾನು ಜಸ್ಟ್ ಇಟ್ಸ್ ಅ ಕ್ವಶನ್ ಫಾರ್ ಮೀ. ಆಮೇಲೆ ಅಲ್ಲಿ ಇದು ಮಧ್ಯೆ